ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರಲ್ಲವೆಂಬ ಸಿಎಂನ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಸಿದ್ದರಾಮಯ್ಯ ಇವಾಗ ಸುಳ್ಳಿನ ಸರ್ದಾರ ಆಗ್ಬಿಟ್ಟಿದ್ದಾರೆ. ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತಾರೆ, ಆದ್ರೆ ಅವರ ಪಕ್ಷದ ವಿಚಾರ ನಮ್ಗೆ ಬೇಕಾಗಿಲ್ಲ. ಮುಂದಿನ ಚುನಾವಣೆಯಲ್ಲಿ ಎನ್ಡಿಎ 150ಕ್ಕೂ ಹೆಚ್ಚು ಸೀಟು ಗೆದ್ದು ಅಧಿಕಾರ ಮಾಡುತ್ತೆ. ಇದು ನಾನ್ ಹೇಳ್ತಿರೋದಲ್ಲ, ಇಡೀ ಜಗವೇ ಹೇಳ್ತಿರೋದು. ಡಿಕೆಶಿ ಸಿಎಂ ಇಬ್ರು ಒಬ್ಬರ ಕಾಲು ಒಬ್ರು ಹಿಡ್ಕೊಂಡಿದ್ದಾರೆ. ಕಾಲು ಬಿಟ್ರೆ ಪೂರ್ಣಾವಧಿ ಅಧಿಕಾರ ಮುಂದುವರಿಯುತ್ತೆ, ಇಲ್ಲದೆ ಹೋದ್ರೆ ಪೂರ್ಣಾವಧಿವರೆಗೆ ಅಧಿಕಾರ ಮುಂದುವರಿಯಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ ಆಗಿದ್ದಾರೆ. ಈಗ ಅವ್ರೇನು ಬಹುಶಃ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಿದ್ರು ನಾವೇ ಬರ್ತೀವಿ ಅಂತಾರೆ. ಅವರ ಪಕ್ಷದ ವಿಷಯ ನಮಗೆ ಬೇಕಾಗಿಲ್ಲ. ಮುಂದಿನ ಚುನಾವಣೆ ಇವತ್ತಾದರೂ ಕೂಡ ಎನ್ಡಿಎ 150 ಸೀಟ್ಗೂ ಹೆಚ್ಚು ಗೆದ್ದು ಅಧಿಕಾರ ಮಾಡುತ್ತೆ. ಇದು ನಾನು ಮಾತ್ರ ಹೇಳಬೇಕಾಗಿಲ್ಲ, ಇಡೀ ಜನವೇ ಇವತ್ತು ಹೇಳ್ತಾ ಇದೆ. ಅವಧಿ ಪೂರ್ಣ ಆಗುತ್ತಾ ಸರ್? ಇದು ಕಾಂಗ್ರೆಸ್ಸು ಪೂರ್ತಿ ಅವಧಿ ಆಗುತ್ತಾ, ಅವಧಿಕ್ಕಿಂತ ಮುಂಚೆನೇ ಆಗುತ್ತಾ ಸರ್ ಏನಾದರೂ ಅಂತ? ಇಬ್ಬರು ಕಾಲುಗಳು ಒಬ್ಬೊಬ್ಬರು ಹಿಡ್ಕೊಂಡಿದ್ದಾರೆ. ಕಾಲು ಬಿಟ್ಟರೆ ಮುಂದುವರಿಯುತ್ತದೆ, ಕಾಲು ಹಿಡ್ಕೊಂಡು ಜಗ್ಗಿದ್ರೆ ಹೋಗುತ್ತೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.